ಎಲ್ಲರಿಗೂ ಶರಣು ಶರಣಾರ್ಥಿ. ಬಳ್ಳಾರಿಗೆ ಬಳ್ಳಾರಿ ಹೆಸರು ಹೇಗೆ ಬಂತು ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಬಳ್ಳಾರಿಗೆ ಬಳ್ಳಾರಿ ಹೆಸರು ಹೇಗೆ ಬಂತು ಅನ್ನೋದು ಸಾಕಷ್ಟು ಪುರಾಣಗಳಿದ್ದಾವೆ. ಅದರಲ್ಲಿ ಒಂದು ಬಸವ ಪುರಾಣದಲ್ಲಿ ಬಳ್ಳಾರಿಗೆ ಬಳ್ಳಾರಿ ಹೆಸರು ಹೇಗೆ ಬಂತು ಅನ್ನೋದನ್ನ ಉಲ್ಲೇಖನೆ ಸಿಕ್ಕಿದೆ. ಬಳ್ಳಾರಿ ಸಮೀಪದ ಕೋಳೂರು ಗ್ರಾಮದಲ್ಲಿ ಒಬ್ಬ ಶಿವಭಕ್ತನಿರ್ತಾನೆ. ಆತನ ಹೆಸರು ಮಲ್ಲೇಶ ಅಂತೇಳಿ. ಆತ ಎಂತ ಶಿವಭಕ್ತ ಅಂತಂದ್ರೆ ಶಿವನ ಪೂಜೆ ನಂತರನೇ ಆತ ತನ್ನ ಆಹಾರವನ್ನ ಸೇವನೆ ಮಾಡ್ತಿದ್ದಂತೆ. ಆತಗೆ ವಯಸ್ಸಾಗಿದ್ದು ಅನ್ನೋ ಕಾರಣಕ್ಕಾಗಿ ಆತಗೆ ದೂರದಿಂದ ಯಾವುದೇ ಒಂದು ಕಾಣಿಸ್ತಿರಲ್ಲ. ಆತಗೆ ಮಂಜಾಗಿ ಕಾಣಿಸ್ತಿರದ್ರೆ ಆತನ ಹತ್ರ ಇಟ್ಕೊಂಡ್ರೆ ಮಾತ್ರ ಆತಗೆ ಯಾವುದೇ ಒಂದು ಆಗಿರ್ಲಿ ಕಾಣಿಸ್ತಿರತ್ತಂತೆ. ಆದ ಕಾರಣಕ್ಕಾಗಿ ಆತ ಊರಿಂದ ಊರಿಗೆ ವ್ಯಾಪಾರವನ್ನ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ, ಆತಗೆ ವಯಸ್ಸಾಗಿದೆ, ಮಂಜು ಕಾಣಿಸುತ್ತೆ ಅನ್ನೋ ಕಾರಣಕ್ಕಾಗಿ ಆತನ ಅಳಿಯ ಆದಂತಹ ಬರ್ಮಣ್ಣನನ್ನ ಆತನ ಕೆಲ್ಸಕ್ಕೆ ಇಟ್ಕೊಂತಾನೆ. ಅದೇ ರೀತಿ ಊರಿಂದ ಊರಿಗೆ ವ್ಯಾಪಾರವನ್ನ ಮಾಡೋ ಸಂದರ್ಭದಲ್ಲಿ ಇದೇ ಬಳ್ಳಾರಿಗೆ ಬರ್ತಾರೆ. ಆಹಾರ ಮಾಡುವಂತಹ ಸಮಯ ಬಂದಾಗ ಮಲ್ಲೇಶ ಸುತ್ತಮುತ್ತ ಯಾವ್ದಾದ್ರು ಶಿವಲಿಂಗ ಇದ್ದರೆ ಹೇಳು, ನಾನು ಅಷ್ಟವರೆಗೆ ಪೂಜೆ ಮಾಡಬೇಕು, ಪೂಜೆ ಮಾಡ್ಕೊಂಡೆ ಆಹಾರವನ್ನ ಸೇವನೆ ಮಾಡ್ತೀನಿ ಅಂತ ಅಂದಾಗ ಸರಿ ಆಯ್ತು ಅಂತ ಹೇಳಿ ಅಳಿಯ ಭರಮಣ್ಣ ಏನ್ ಮಾಡ್ತಾನೆ, ಸುತ್ತಮುತ್ತ ಎಲ್ಲಾ ಕಡೆ ತಿರುಗಾಡಿ ನೋಡ್ತಾನೆ. ಎಲ್ಲೂ ಯಾವುದು ದೇವಸ್ಥಾನ ಕಾಣೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮಾವ ಉಪವಾಸವಾಗಿರ್ತಾನೆಲ್ಲ ಅನ್ನೋ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಆತ, ಆಗಿನ ಕಾಲದಲ್ಲಿ ಪಾವು, ಅರ್ಧ ಪಾವು, ಸೇರು, ಅರ್ಧ ಸೇರು ಒಂದು ಬಳ್ಳ ಅಂತಿರುತ್ತೆ. ಆ ಬಳ್ಳವನ್ನ ಅಲ್ಲೇ ಒಂದು ಬಂಡೆಯ ಮೇಲೆ ಉಲ್ಟವನ್ನ ಇಟ್ಟು ಆತೇನ್ ಮಾಡ್ತಾನೆ, ಅದಕ್ಕೆ ವಿಭೂತಿಯನ್ನ ಹಚ್ಚಿ ಹೂನಾರ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ತನ್ನ ಮಾವನಿಗೆ ಶಿವಲಿಂಗ ಇದೆ, ಬಂದು ಪೂಜೆ ಮಾಡಿಕೊಂಡು ಆಮೇಲೆ ಆಹಾರವನ್ನ ಸೇವನೆ ಮಾಡು ಅಂತೇಳಿ ತನ್ನ ಮಾವನ ಮಲ್ಲೇಶನಿಗೆ ಹೇಳ್ತಾನೆ. ಆ ಮಲ್ಲೇಶ ಬಂದು ದೂರದಿಂದನೇ ಆತಗೆ ಮಂಜು ಕಾಣಿಸ್ತಾ ಇರುತ್ತಲ್ಲ, ಅದಕ್ಕಾಗಿ ದೂರಿಂದನೇ ಇದೇ ಶಿವಲಿಂಗ ಅಂತ ಅಂದ್ಕೊಂಡು ಆತ ಪೂಜೆಯನ್ನ ಮಾಡಿ ನಮಸ್ಕಾರ ಮಾಡಿ ಆತ ಊಟ ಮಾಡಕ್ಕೆ ಹೋಗ್ತಾನೆ. ಆಗ ಈ ಅಳಿಯ ಏನ್ ಮಾಡ್ತಾನೆ, ಅದನ್ನ ತೆಗೆಯಲಿಕ್ಕೆ ಅಂತ ಹೋದಾಗ ಎಷ್ಟು ಗಟ್ಟಿಗೆ ಎಳೆದು ಕೂಡ ಅದು ಬರೋದೇ ಇಲ್ಲ. ಅದೇ ಸಂದರ್ಭದಲ್ಲಿ ಆಕಾಶವಾಣಿ ಕೇಳುತ್ತಂತೆ, ನಾನು ಇಲ್ಲೇ ನೆಲೆ ನಿಂತಿರುತ್ತೇನೆ, ಬಂದಂತಹ ಭಕ್ತಾದಿಗಳನ್ನ ಅನುಗ್ರಹಗಳನ್ನ ಕೊಡ್ತೇನೆ, ಅವರ ಕಷ್ಟಗಳನ್ನ ನಾನು ನಿವಾರಿಸ್ತೇನೆ ಅಂತೇಳಿ ಆಕಾಶವಾಣಿ ಕೇಳುತ್ತಂತೆ. ಆ ಶಿವನ ಭಕ್ತನ ಹೆಸರು ಮಲ್ಲೇಶ. ಆ ಕಾರಣಕ್ಕಾಗಿ ಆ ಶಿವಲಿಂಗನ ಹೆಸರು ಮಲ್ಲೇಶ್ವರ ಆಯ್ತು. ಅದೇ ಬರ್ತಾ ಬರ್ತಾ ಈಗ ನಮ್ಮೂರಲ್ಲಿರುವಂತಹ ಕೋಟೆ ಮಲ್ಲೇಶ್ವರ ಸ್ವಾಮಿ ಆಗಿದೆ. ಆ ಅಳಿಯ ಬಂಡೆಯ ಮೇಲೆ ಬಳ್ಳವನ್ನ ತಿರುಗಿಸಿ ಇಟ್ಟಿರ್ತಾನಲ್ಲ, ಆ ಬಂಡೆಯನ್ನ ಹಳೆ ಕಾಲದಲ್ಲಿ ಆರೆ ಎಂದು ಕರೀತಿದ್ದರು. ಬಳ್ಳ ಪ್ಲಸ್ ಆರೆ ಇಸ್ ಈಕ್ವಲ್ಸ್ ಟು ಬಳ್ಳಾರೆ. ಬಳ್ಳಾರಿ ಅಂತ ಅದು ಬರ್ತಾ ಬರ್ತಾ ಬಳ್ಳಾರಿ ಆಯ್ತು ಅಂತ ಹೇಳಿದು ಇದೊಂದು ಇತಿಹಾಸ ಇದೆ. ಇದು ಈ ವಾರದ ನಮ್ಮೂರ ಕತೆ. ಎಲ್ಲರಿಗೂ ಧನ್ಯವಾದ.